ಹಾಯ್ ಎಲ್ರಿಗೂ, ಇವತ್ತಿನ ರೆಸಿಪಿ ಸುವರ್ಣಗೆಡ್ಡೆ ಕಬಾಬ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸುವರ್ಣಗೆಡ್ಡೆ ಕಟ್ ಮಾಡೋಕ್ಕೂ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಇಲ್ಲ ಅಂದರೆ ನಾವು ಕಟ್ ಮಾಡಬೇಕಾದ್ರೆ ಕೈಯೆಲ್ಲ ಇಚ್ಚಸ್ ಅನಿಸುತ್ತೆ. ಆದ್ದರಿಂದ ಕೈಗೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ನಮ್ಗೆ ಯಾವುದೇ ಥರ ಬರ್ನಿಂಗ್ ಸೆನ್ಸೇಷನ್ ಆಗಲಿ ಏನೂ ಆಗಲ್ಲ. ಬನ್ನಿ ಈಗ ನೀಟಾಗಿ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತಕ್ಕೊಳ್ಳೋಣ. ಈಗ ನೀಟಾಗಿ ಸಿಪ್ಪೆ ಸುಲ್ಕೊಂಡಿದ್ದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಯೂಶ್ವಲಾಗಿ ಸುವರ್ಣಗೆಡ್ಡೆ ಅಂದರೆ ನಾನು ಒಂಥರ ಅನ್ನೋ ಥರನೇ ರಿಯಾಕ್ಟ್ ಮಾಡ್ತಾಯಿದ್ದೆ. ಬಟ್ ಸುವರ್ಣಗೆಡ್ಡೆ ಈ ಥರ ಟ್ರೈ ಮಾಡಿದ್ಮೇಲೆ ಐ ವಾಸ್ ಲವ್ ಟು ಈಟ್ ಸುವರ್ಣಗೆಡ್ಡೆ. ಯಾವಾಗಲೂ ಏನಾದರೂ ಸುವರ್ಣಗೆಡ್ಡೆ ಮನೇಲಿ ತಂದರೆ ಓಕೆ, ಇಲ್ಲ ಇದೇ ಮಾಡೋಣ, ಬೇರೆ ಏನೋ ಟ್ರೈ ಮಾಡಿಬಿಡಿ, ಸುವರ್ಣಗೆಡ್ಡೆ ಕಬಾಬೇ ಮಾಡೋಣ ಅನ್ನೋ ಥರ ಹೇಳ್ತಿದ್ದೆ. ಈಗ ಚಿಕ್ಕದಾಗಿ ಸುವರ್ಣಗೆಡ್ಡೆನೆ ಕಟ್ ಮಾಡಿ ಇಟ್ಕೊಳ್ಳೋಣ. ಸುವರ್ಣಗೆಡ್ಡೆಗೆ ಕೆಲವು ಟಿಪ್ಸ್ ಅಂತ ಇದೆ. ಏನಪ್ಪ ಅಂತೀರಾ? ಏನು ಅಂದರೆ ನಾನು ಮೊದಲಲ್ಲೇ ಹೇಳಿದೆ ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ, ಇಲ್ಲ ಕೈ ಇಚ್ಚಸ್ ಆಗುತ್ತೆ ಅಂತ. ಅದೇ ಥರ ಸುವರ್ಣಗೆಡ್ಡೆ ತಿನ್ನಲಿಕ್ಕೆ ಕುದೀಲಿಕ್ಕೆ ಇಟ್ಕೊಬೇಕು. ಮೊದಲು 3/4% ಬೇಯಿಸ್ಕೊಬೇಕು ನೀರಲ್ಲಿ ಹಾಕಿ. ಆ ಟೈಮಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು, ಅರಿಶಿಣ ಮತ್ತು ಉಪ್ಪನ್ನ ಹಾಕಿ 1/4% ಬಾಯ್ಲ್ ಮಾಡ್ಕೊಬೇಕು. ಆವಾಗ ತಿನ್ನಬೇಕಾದ್ರೆ ಒಂಥರ ಇರಿಟೇಷನ್ ಫೀಲ್ ಆಗಲ್ಲ. ಅದೊಂದು ಕಾರಣಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ನಾನು ಮನೇಲೇ ಮಾಡ್ಕೊಂಡಿರುವಂತಹ ಕಬಾಬ್ ಪೌಡರ್. ಇದರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ರೆಸಿಪಿ ಅಂತ. ಆ್ಯಂಡ್ ಇವಾಗ ರುಬ್ಬಿಟ್ಕೊಂಡಿರುವಂತಹ ಕಬಾಬ್ ಪೌಡರ್ನ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ರುಬ್ಬಿಟ್ಕೊಂಡಿರುವಂಥ ಕಬಾಬ್ ಪೌಡರ್ಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಹಿಂಗೆ ಕೂಡ ಹಾಕ್ಕೊಬೋದು. ಹಿಂಗೆ ಹಾಕ್ಕೊಳ್ಳೋದು ಆಪ್ಷನಲ್, ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ನಾನಿಲ್ಲಿ ಸ್ವಲ್ಪ ಹಿಂಗನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಿಂಗೆ ಹಾಕಿದ ನಂತರ ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ಜ್ಯೂಸ್ ಹಾಕಬೇಕು. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಸುವರ್ಣಗೆಡ್ಡೆನ ಹಾಕ್ಕೊಳ್ಳೋಣ. ಸುವರ್ಣಗೆಡ್ಡೆನ ಹಾಕ್ಕೊಂಡು ನೀಟಾಗಿ ಒಂದ್ಸಲಿ ಕೈಯಲ್ಲಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಈಗ ನೋಡಿ ಮ್ಯಾರಿನೇಟ್ ಆಗಿದೆ. ನಾನೊಂದು 1/2 hour to 45 minutes ಬಿಟ್ಟಿದ್ದೆ. ಇವಾಗ ಬನ್ನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಎಣ್ಣೆ ಬಾಯ್ಲ್ ಆಗ್ತಾಯಿದೆ. ಈ ಟೈಮಲ್ಲಿ ನಾವು ಮ್ಯಾರಿನೇಟ್ ಆಗಿರುವಂತಹ ಸುವರ್ಣಗೆಡ್ಡೆನ ಹಾಕ್ಕೊಳ್ಳೋಣ. ನೋಡಿ ನಮ್ಮ ಸೂಪರ್ ಆ್ಯಂಡ್ ಡಿಲೀಷಿಯಸ್ ಆಗಿರುವ ಸುವರ್ಣಗೆಡ್ಡೆ ಕಬಾಬ್ ರೆಡಿಯಾಗಿದೆ. ಏನಿಲ್ಲ, ಎಲ್ಲ ಈವ್ನಿಂಗ್ ಟೈಮು ಒಂದು ಕಾಫಿ ಇಲ್ಲ ಟೀ ಜೊತೆ ತಿಂತಾಯಿದ್ರೆ ಯಮ್ಮಿಯಾಗಿರುತ್ತೆ.